ಪಟ್ಟಿ ಬಿಡುಗಡೆ ಆಗುತ್ತೆ ಸರ್, ಇಲ್ಲ ಇನ್ನು ಮುಂದಕ್ಕೆ ಏನಾದ್ರು ನೋಡಿ, ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ನಮ್ಮನ್ನು ಯಾರನ್ನೂ ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ. ಒಂದೆರಡು ಹೆಸರು ಕೊಡಿ ಅಂತೇಳಿ ಇವರು ಹೆಸರುಗಳು ಕೊಟ್ಟಿರ್ಬೋದು. ಅದು ಬಿಟ್ಟರೆ ಇಂಡಿವಿಜುವಲ್ ಆಗಿ ಕರೆದು ಲೀಡ್ರ್ಗಳನ್ನ ಮಾತಾಡಿ ಅವ್ರನ್ನ ಜಿಲ್ಲೆಗೆ ಯಾರು ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ, ಜಿಲ್ಲಾವಾರು ಕೆಲಸ ಮಾಡಿರೋದು ನಮ್ಗಳಿಗೆ ಗೊತ್ತಿರುತ್ತೆ ವಿನಃ ಅವ್ರುಗಳಿಗೆ ಗೊತ್ತಿರೋದಿಲ್ಲ. ಅದು ಒಂದು. ಎರಡನೇದು, ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವರಿಗೆ ಜವಾಬ್ದಾರಿಗೆ ಬಿಟ್ಬಿಡಬೇಕು. ಯಾಕೆಂದರೆ ರಾಜ್ಯವನ್ನು ಇವತ್ತು ನಡೆಸ್ತಕ್ಕಂಥವರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು, ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿರೋರು. ಅವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಅವ್ರಿಗೆ ಹೇಳಬೇಕು, ನೀವು ನಿಮ್ಮ ಎಲ್ಲ ಜಿಲ್ಲೆಯ ಮುಖಂಡರುಗಳನ್ನು ಕರೆಸಿ ನೀವು ಚರ್ಚೆ ಮಾಡಿ ಆನಂತರ ಕೊಡಿ ಅಂತ ಅವರಿಗೆ ಹೇಳಬೇಕು. ನೇರವಾಗಿ ನಮ್ಮ ಇವರು ಜನರಲ್ ಸೆಕ್ರೆಟರಿ ಅವರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ನಿಧಾನ ಆಗಿದೆ, ಆಗಿಲ್ಲ ಅಂತ ಹೇಳೋದಿಲ್ಲ. ನೀವು ಕೊಟ್ಟ ಹೆಸರುಗಳೇನಾದರೂ ಇದಾವೆ ಪಟ್ಟಿಯಲ್ಲಿ? ಗೊತ್ತಿಲ್ಲಪ್ಪ, ನಾವೇನು ನಮ್ಮೇನು ಪಟ್ಟಿ ಕೊಡಿ ಅಂತ ಏನು ಕೇಳಲಿಲ್ಲ ಅಥವಾ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ. ಜಿಲ್ಲಾ ಮಟ್ಟದಲ್ಲಿ ನಿಮ್ಗೆ ಗೊತ್ತಿರುತ್ತಲ್ಲ ಸರ್, ಯಾರು ಕೆಲಸ ಮಾಡೋದು? ಗೊತ್ತಿದೆ ನನಗೆ, ಇಡೀ ರಾಜ್ಯದ ಗೊತ್ತಿದೆ. ಯಾಕೆಂದರೆ 8 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಮೇಲೆ ನಮ್ಮ ಪಕ್ಷದಲ್ಲಿ ಯಾರು ಮುಖಂಡರುಗಳು ಇವತ್ತು ಕೆಲಸ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಮತ್ತು ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಜನ ಪ್ರಾಮಾಣಿಕತೆಯಿಂದ 16 ವರ್ಷ ಪಕ್ಷಕ್ಕೆ ದುಡಿದಿದ್ದಾರೆ. ಅಂಥವರಿಗೆ ನಾವು ಉತ್ತೇಜನ ಕೊಡಬೇಕಾಗ್ತದೆ ಅನ್ನೋದು ನಮ್ಮದೆಲ್ಲ ವಾದಗಳು. ಹೈಕಮಾಂಡ್ ಬಂದಂಥ ಪಟ್ಟಿಯಲ್ಲಿ ಪಡೆದೇ ಇರೋದಕ್ಕೆ ಗೊಂದಲ ಆಗಿದೆ ಸರಿ, ಅಭಿಪ್ರಾಯಗಳನ್ನು ಪಡೆದೇ ಮಾಡ್ತಾ ಇರೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಹೌದಲ್ಲ, ಯಾಕೆಂತಂದರೆ ಯಾವುದ್ಯಾವುದೋ ಹೆಸರುಗಳು ಬಂದರೆ ಕೆಲಸ ಮಾಡಿಲ್ಲದೆ ಇರೋವನಿಗೆ ಅಧ್ಯಕ್ಷಗಿರಿ ಕೊಟ್ಟಾಗ ಸ್ವಾಭಾವಿಕವಾಗಿ ಕೆಲಸ ಮಾಡಿರೋರಿಗೆ ಬೇಸರ ಆಗುತ್ತೆ. ಅದನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಸರಿಪಡಿಸ್ಬೇಕು. ಕಾರ್ಯಕರ್ತರು ಅಲ್ಲದೆ ಇರೋರಿಗೂ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು. ಅದನ್ನೇ ನಾನು ಹೇಳೋದು, ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ಬಿಟ್ಟು ಕೆಲಸ ಮಾಡದೇ ಇರೋರಿಗೆ ಕೊಟ್ಟಾಗ ಸ್ವಾಭಾವಿಕವಾಗಿ ಮನಸ್ಸಿಗೆ ನೋವಾಗುತ್ತೆ. ನಾನು ಇಷ್ಟೆಲ್ಲ ದುಡಿದ್ರೂ ಕೂಡ ನನ್ನನ್ನು ಪರಿಗಣಿಸಿಲ್ಲ ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೆ ಅವರು ಸ್ವಲ್ಪ ಪಕ್ಷದಲ್ಲಿ ಮುಖಂಡರುಗಳನ್ನು ಮತ್ತು ಬೇರೆ ಬೇರೆ ಹಂತದಲ್ಲಿ ಅಧ್ಯಕ್ಷರುಗಳಿರ್ತಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ ನಮ್ಮಲ್ಲಿ, ಅವ್ರುಗಳನ್ನೂ ಕೂಡ ಕೇಳಬೇಕಾಗುತ್ತೆ. ನಿನ್ನೆ ಸಿದ್ದರಾಮಯ್ಯವರು